ನಮಸ್ಕಾರ. ಏನಪ್ಪ ಅಂದರೆ ಈ ರಮ್ಮಿ ಮತ್ತು ಆನ್ಲೈನ್ ಬೆಟ್ಟಿಂಗ್ ಗೇಮ್ಗಳೇನಿದ್ದಾವೆ ಇದರಿಂದ ಸ್ವಲ್ಪ ಮುಕ್ತಿ ಆಗಬೇಕು ಅಂತ ನನ್ನ ಬಳಿ ಕಲ್ಕೊಳ್ಳಿ. ಯಾಕೆ ಅಂದರೆ ಇವರು ಸಾಕಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ದೊಡ್ಡ ದೊಡ್ಡ ಫಾಲೋವರ್ಸ್ ಇಟ್ಕೊಂಡಿರೋರು ಪ್ರತಿಯೊಬ್ಬರು ನಾಯಕ ನಾಯಕಿಯರೆಲ್ಲ ಈ ಬೆಟ್ಟಿಂಗ್ ಪ್ರಮೋಷನನ್ನು ಮಾಡ್ತಾವ್ರೆ. ಇವ್ರ ಬಗ್ಗೆ ಬೆಂಗಳೂರು ಮುಖ್ಯ ನ್ಯಾಯಾಲಯ ಮತ್ತು ಪೊಲೀಸ್ ಅಧಿಕಾರಿಗಳು ಇವ್ರ ಮೇಲೆ ಸ್ವಲ್ಪ ಆ್ಯಕ್ಷನ್ ತಗೋಬೇಕು. ಏಕೆಂದರೆ ಬೆಟ್ಟಿಂಗ್ ಯಾರೂ ಆಗಲಿ ಮಾಡೋಂಗಿಲ್ಲ, ಪ್ರಮೋಟ್ಗಳು ಮಾಡಬಾರ್ದು. ಆದರೆ ಇವರು ಬೆಟ್ಟಿಂಗ್ ತಗೊಂಡು ದುಡ್ಡಿಂದ ಪ್ರಮೋಟ್ ಮಾಡ್ತಾ ಇದ್ದಾರೆ. ಆದರೆ ಇವ್ರ ಮೇಲೆ ಯಾರೇ ಆಗಲಿ ಇದುವರೆಗೂ ಆ್ಯಕ್ಷನ್ ತಗೊಂಡಿಲ್ಲ. ನಾನು ಬೆಂಗಳೂರಿನ ಕರ್ನಾಟಕದ ಪೊಲೀಸ್ ಅಧಿಕಾರಿಗಳಲ್ಲಿ ಏನಪ್ಪ ಅಂತ ಕೇಳ್ಕೊಳೋದಾದರೆ ಇವ್ರ ಮೇಲೆ ಸ್ವಲ್ಪ ಆ್ಯಕ್ಷನನ್ನು ತಗೋಬೇಕು. ಇವರು ರೀಲ್ಸ್ ಮಾಡುವಂಥದ್ರಲ್ಲಿ ಈ ಬೆಟ್ಟಿಂಗ್ ಪ್ರಮೋಟ್ಗಳನ್ನು ಯಾರ್ಯಾರು ಮಾಡ್ತಾಯಿದ್ದಾರೋ ಅವ್ರನ್ನೆಲ್ಲ ನಿಲ್ಲಿಸೋಂಥ ಕಾರ್ಯಕ್ರಮ ಆಗಬೇಕು. ಇನ್ನೊಂದು ಏನಪ್ಪ ಅಂದರೆ ಚಿಕ್ಕ ಮಕ್ಕಳ ಕೈಯಲ್ಲಿ ಫೋನ್ ಇರ್ತದೆ, ಮತ್ತು ದೊಡ್ಡವ್ರ ಕೈಯಲ್ಲೂ ಫೋನ್ ಇರ್ತದೆ, ಮತ್ತು ಕಾಲೇಜು ಎಲ್ಲರ ಕೈಯಲ್ಲೂ ಫೋನ್ ಇರ್ತದೆ. ಇವರು ಫಾಲೋವರ್ಸು ಚಿಕ್ಕ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಕಾಲೇಜ್ ಯುವಕರಾಗಿರ್ಬೋದು, ಎಲ್ಲರ ಹತ್ರನೂ ಫೋನ್ ಇರೋದ್ರಿಂದ ಇವರು ಫಾಲೋವರು ದುಡ್ಡು ಬರುತ್ತೆ ಅಂದ್ಬಿಟ್ಟು ಅದನ್ನು ಮಾಡೋಂಥ ಕೆಲಸ ಮಾಡ್ತಾರೆ. ಆದ್ದರಿಂದ ಹಾಳಾಗುವುದು ಇವರಲ್ಲ, ಅವರು ಸಾಮಾನ್ಯ ಜನರು. ಇದರಿಂದ ಹೊಡ್ತಾ ಬೀಳ್ತದೆ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಆದರೆ ತಕ್ಕ ಶಾಸ್ತಿ ಏನಪ್ಪ ಅಂದರೆ ಇವ್ರಿಗೆಲ್ಲ ಪೊಲೀಸ್ ಆಯುಕ್ತರು ಮತ್ತು ನಮ್ಮ ಕರ್ನಾಟಕದ ಜನರು ಯಾರೊಬ್ಬರಾಗಲಿ ಬೆಟ್ಟಿಂಗ್ ಆಂಪೇರ್ನು ಮಾಡಬಾರ್ದು. ಆದರೆ ಇವರ ಮೇಲೆ ತಕ್ಕ ಶಾಸ್ತಿ ಆಗಬೇಕು. ಕ್ರೈಮು ಪೊಲೀಸ್ ಇದರಿಂದ ಇವ್ರಿಗೊಂದು ಪಾಠ ಆಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಶೇರ್ ಮಾಡಿರಲಿ.